ಆರಾಧ್ಯ ಗುರುದೇವರಾದ ಕರ್ತೃ ಕಾಡಸಿದ್ದೇಶ್ವರರನ್ನು, ಸಮಾಜೋದ್ಧಾರಕ, ಸಮಾಜದ ಸಂಜೀವಿನಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ, ಎನ್ನ ದೀಕ್ಷಾಗುರುಗಳು ಋಷಿಸ್ವರೂಪರಾದ 10ನೇ ಮಹಾಗುರುಗಳನ್ನು, ಈ ಭವ್ಯ ಆಲಯದ ದಿವ್ಯ ಚೇತನಾ ಮೂರ್ತಿಯಾದ ಜಗನ್ಮಾತೆಯನ್ನು ಮನೋಮಂದಿರದಲ್ಲಿ ಧ್ಯಾನಿಸ್ತಾ, ಆ ತತ್ ಮಹಾಮಾಯೆಯ ದೇವಿ ಮಹಾತ್ಮೆಯ ಪ್ರವಚನದ ಸಾನ್ನಿಧ್ಯವನ್ನು ಕರುಣಿಸಿ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಚನ ನೀಡಿದ ಆತ್ಮೀಯ ಸ್ನೇಹಿತರಾದ ಚರಮೂರ್ತಿ ದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಮಾಡಿ, ಆಸನರಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ನಮಸ್ಕಾರಗಳು. ಸಮಯ 7:33 ಆದ್ರು. 7 ಅಂದಿದ್ವಿ, 7:33 ಬಂತು. ನಾವೆಲ್ಲರೂ ಕೂಡ ಇಲ್ಲಿ ಕೂಡಿದ ಯಾತಕ್ಕೆ ಅಂತಂದರೆ ದೇವಿ ಮಹಾತ್ಮೆಯನ್ನು ಕೇಳೋಬೇಕು. ನಾವೆಲ್ಲ ಅನ್ಕೊಂತೀವಿ ದೇವಿ ಅಂದ್ರೆ ಏನು ಅಂತಂದ್ರೆ ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ. ನಿಮಗೆ ಆಗಿರತಕ್ಕಂಥ ನಿಮ್ಮ ವಿಚಾರಗಳು ಇರ್ತವೆ. ದೇವರು ಅಂದ್ರೆ ಹಿಂಗ ಅಂತ ಒಬ್ಬೊಬ್ಬರಿಗೆ ಒಂದೊಂದು ತರಹದ ವಿಚಾರ ಎಲ್ಲರಿಗೂ ಅದಾವೆ. ನನ್ನನ್ನು ಬಿಟ್ಟು ಅಂತಲ್ಲ, ಎಲ್ಲರನ್ನು ಹಿಡಿದಾಗಲೂ ಕೂಡ ದೇವರು ಅಂದ್ರೆ ಹೀಗೆ ಅಂತಕ್ಕಂಥದ್ದು ಒಂದೊಂದು ವಿಚಾರಗಳನ್ನು ನಾವೆಲ್ಲ ನೋಡ್ಕೊಂತ ಬರ್ತೀವಿ. ಆಕೆಗೆ ಹೆಸರು ಏನಂತ ಕರೀತಾರೆ? ಜಗನ್ಮಾತೆ ಅಂತ ಕರೀತಾರೆ. ಭೂಮಿಯೊಳಗ ಮಾತೆಯ ಸ್ಥಾನ ಯಾವುದನ್ನು ನಾವೆಲ್ಲ ನೋಡ್ತೀವಲ್ಲ, ಆ ಮಾತೆಯ ಸ್ಥಾನಕ್ಕೆ ನೀವು ಎಷ್ಟೇ ಕಷ್ಟ ಕೊಟ್ಟಾಗಲೂ ಕೂಡ, ಒಬ್ಬ ಮಗ ಒಬ್ಬ ತಾಯಿಗೆ ಎಷ್ಟೇ ಕಷ್ಟ ಕೊಟ್ಟಾಗಲೂ ಕೂಡ ಆ ತಾಯಿ ಇವ ಹಾಳಾಗಿ ಹೋಗ್ಲಿ ಅಂತ ತನ್ನ ಮಗಗೆ ಬಯಸಂಗಿಲ್ಲ. ಯಾಕ? ಅದು ಒಂದು ಬಂಧನ ಇರ್ತದೆ. ನನ್ನ ಮಗ ಇವ ಅಂತೇಳಿ ಎಷ್ಟೇ ಕಷ್ಟ ಆಗ್ಲಿ, ಅವ ಬೈಲಿ ಹೊಡಿಲಿ, ಆ ಸಂದರ್ಭಕ್ಕಾಕೆ ಏನಪ್ಪ ಎಂಥ ಮಗ ಹುಟ್ಟೈತೆ ನನ್ನ ಹೊಟ್ಟೆಯೊಳಗ ಅಂತ ಅನ್ಬೋದು. ಆದರೆ ಅದೇ ಒಂದು ಮರುಕ್ಷಣ ಒಂದು ತಾಸು ದಾಟ್ತು ಅಂದರೆ ಅವ ನನ್ನ ಮಗ ಚಂದಿರಲಿ ಅಂತ ಅನ್ನಿಸ್ತದೆ. ಇಲ್ಲಿ ತಿಳಿಯೋಕೆ ಹೊರಟಿರೋದೇನು ಅಂತಂದರೆ, ಮನುಷ್ಯನ ಜೀವನದೊಳಗೆ ಇರ್ತಕ್ಕಂಥ ಆ ಬಂಧನ ಏನಿದೆ ಅದನ್ನು ಕೊಟ್ಟವ್ರು ಯಾರು ಅಂತ ನಾವೆಲ್ಲ ಅನ್ಕೊತೀವಲ್ಲ. ಈ ಬಂಧನ ಕೊಟ್ಟಿದ್ದು ಹೆಂಗೆ ಬಂದದ ಗೊತ್ತಿಲ್ಲರಿ. ತಿಳಿದು ತಿಳಿಯದೇ ಇರತಕ್ಕಂಥ ವ್ಯಕ್ತಿಗಳು ಯಾರೇ ಇರಲಿ, ಒಬ್ಬ ದೊಡ್ಡ ವ್ಯಕ್ತಿ ಇರಲಿ, ಒಬ್ಬ ಅತಿ ಸಣ್ಣವನೇ ಇರಲಿ, ಅವನೊಳಗೊಂದು ಬಂಧನ ಇರ್ತದೆ. ಯಾವುದು? ಏನೇ ಆದಾಗಲೂ ಕೂಡ ಬದುಕಬೇಕೆಂಬ ಆಸೆ. ಅಷ್ಟೇ ಅಲ್ಲ, ಆತ ಹಿಡಿದಿರತಕ್ಕಂಥ ವಸ್ತುಗಳ ಮೇಲೆ ಇರತಕ್ಕಂಥ ವ್ಯಾಮೋಹ ಏನಿದೆ ಅದು ಯಾರು ಹೇಳಿಕೊಟ್ಟಿಲ್ಲ ಅವನು, ಆದರೆ ಅದು ಪದೇ ಪದೇ ಅವನಿಗೆ ಕಾಡ್ತದೆ. ಇಲ್ಲಿ ಜಗನ್ಮಾತೆ ಅಂತಂದರೆ ನಾವೆಲ್ಲ ಪ್ರಪಂಚದ ತಾಯಂದಿರ ಬಗ್ಗೆ ಕೇಳ್ತಾ ಹೋದರೆ ತಾಯಿಯೊಳಗಿರೋದೇನ್ರಿ? ಆ ತ್ಯಾಗ. ಆ ತ್ಯಾಗ ಎಂಥದ್ದು ಅಂದರೆ, ಮಗನಿಗೆ ಆತ ಎಷ್ಟೇ ಕಷ್ಟ ಆದಾಗಲೂ ಕೂಡ ಮಗನಿಗೆ ಆಗಲಿ ಅಂತ ಹರಿಸ್ತಕ್ಕಂಥ ತಾಯಿಯ ಭಾವ. ಅದೇ ಜಗನ್ಮಾತೆಯ ಭಾವ ಏನು ಅಂದರೆ, ಒಬ್ಬ ತಾಯಿ ಭಾವ ನಾವೆಲ್ಲ ನೋಡ್ತೀವಲ್ಲ, ಕೋಟಿ ಮಂದಿ ತಾಯಿ ಭಾವಗಳನ್ನು ನೋಡಿದಾಗ ಒಬ್ಬ ಜಗನ್ಮಾತೆ ಕಾಣ್ತಾರೆ. ನಾವೆಲ್ಲರೂ ಇಲ್ಲಿ ಸಮಸ್ತ ಭೂಮಿಯ ಮೇಲೆ ಇರತಕ್ಕಂಥ ತಾಯ್ತನವನ್ನು ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಈಶ್ವರ ಸೃಷ್ಟಿಯಾದ ಆ ತಾಯ್ತನದ ಅರ್ಥ ಆಗ್ತದೆ. ಇವತ್ತು ಒಂದು ಹೆಣ್ಣಿಗೆ ಗೊತ್ತಿದೆ ತಾಯ್ತನ ಅಂದ್ರೆ ಏನು ಅಂತ, ಒಂದು ಹೆಣ್ಣಿಗೆ ಗೊತ್ತು. ಅದೇ ರೀತಿ ಇಡೀ ಪ್ರಕೃತಿ ನೋಡಿದರೆ ಆ ಪ್ರಕೃತಿ ಎದರಿಂದ ತುಂಬಿದೆ ಅಂತಂದರೆ ಒಂದಿಷ್ಟು ತ್ಯಾಗವನ್ನು ಕೊಟ್ಟಿದೆ. ಎಲ್ಲರಿಗೂ ಸಲುಹಲಿಕ್ಕೆ ಒಂದಿಷ್ಟು ಅವಕಾಶಗಳನ್ನು ಕೊಡ್ತಾ ಬಾಳುವ ಅವಕಾಶ ಕೊಡ್ತಿದೆಯಲ್ಲ ಪ್ರಕೃತಿ. ಆ ಪ್ರಕೃತಿಗೆ ಇನ್ನೊಂದು ತಾಯಿ ಇದೆ, ಅದನ್ನು ಜಗನ್ಮಾತೆ ಅಂತ ಕರಿತೀವಿ ನಾವೆಲ್ಲ. ಹೆಸರೇ ಹೇಳ್ತದೆ ಜಗತ್ತಿಗೆ ಮಾತೆ ಅಂತ. ನಾವೆಲ್ಲ ದೇವರ ಬಗ್ಗೆ ಅಂದ್ಕೊಂಡಿರ್ತಕ್ಕಂಥ ಕಲ್ಪನೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಒಂದಿಷ್ಟು ಪಕ್ಕಕ್ಕೆ ಹೋಗ್ತಾವೆ. ದೇವಿ ಪುರಾಣ ಕೇಳಿದಾಗ ನಾವಂತೀವಿ ಶಿವ ದೊಡ್ಡವ, ವಿಷ್ಣು ದೊಡ್ಡವ, ಬ್ರಹ್ಮ ದೊಡ್ಡವ. ಆದರೆ ಇಲ್ಲಿ ಏನ್ರಿ, ದೇವೇನೇ ಇವ್ರಿಗಿಂತ ಎಲ್ಲ ಸರ್ವಸ್ವ ಆದಲ್ಲ ಅಂತ ನಾವೆಲ್ಲ ಕ್ವಶನ್ ಹಾಕೊಂತೀವಿ. ಇಲ್ಲಿ ಇರೋದೇನು? ಆ ದೇವಿಯನ್ನು ನಾವು ಯಾವ ಕಾಲದಿಂದ ನೋಡ್ತಿದ್ದೇವೆ ಅಂತಂದರೆ, ದೇವಿ ಅಂದರೆ ತಿಳ್ಕೊಳ್ರಿ, ಸಾಕಾರ ರೂಪದೊಳಗಿರ್ತಕ್ಕಂಥ ದೇವಿ ಮಾತ್ರ ದೇವಿ ಅಲ್ಲ, ಅದರ ಕಲ್ಪನೆ ಇನ್ನೂ ಬಹಳ ವಿಸ್ತಾರ ಆಗ್ತದೆ. ಇಲ್ಲಿ ನಾವೆಲ್ಲರೂ ದುರ್ಗಾ ದೇವಿ ಮಹಾತ್ಮೆ ಅಂತ ನಾವೆಲ್ಲ ಕನ್ನಡದೊಳಗೆ ಓದಿದರೆ ಇಡೀ ಭಾರತದೊಳಗೆ ಪ್ರಚಲಿತ ಇರೋದು ಯಾವುದರಿಂದ ಅಂದರೆ ದುರ್ಗಾ ಸಪ್ತಶತಿ ಅಂತ. ನಾವು ಆ ದುರ್ಗೆಯನ್ನು 700 ಶ್ಲೋಕದೊಳಗೆ ಮಾರ್ಕಂಡೇಯ ಮುನಿಗಳು ಒಬ್ಬ ಶಿಷ್ಯನಿಗೆ ಬೋಧನೆ ಮಾಡ್ತಾರೆ. ಆ ಶಿಷ್ಯನಿಗೆ ಬೋಧನೆ ಮಾಡಿರ್ತಕ್ಕಂಥ ಆ 700 ಪದಗಳೇನಿದ್ದಾವೆ ಅದನ್ನು ದುರ್ಗಾ ಸಪ್ತಶತಿ ಅಂತ ಕರೆದರು. ಅವರ ಮಾರ್ಕಂಡೇಯ ಪುರಾಣದೊಳಗೆ
ಸುಮಾರು 77ನೇ ಅಧ್ಯಾಯದಿಂದ ಪ್ರಾರಂಭವಾಗಿ 90ನೇ ಅಧ್ಯಾಯದವರೆಗೆ 13 ಅಧ್ಯಾಯದೊಳಗೆ ದುರ್ಗಾ ಸಪ್ತಶತಿ ಅಂತಿದೆ. ನಾವು ಕನ್ನಡಕ್ಕೆ ಬಂದರೆ ಇದು ನಮ್ಮ ಕರ್ನಾಟಕದೊಳಗೆ ಮಾತ್ರ ಪ್ರಚಲಿತ ಇರತಕ್ಕಂಥ ದೇವಿ ಮಹಾತ್ಮೆ. ಆದರೆ ಉತ್ತರ ಭಾರತದ ನಾವೆಲ್ಲ ಇಡೀ ನಮ್ಮ ಭಾರತದ ಅಧಿಕ ಪರಂಪರೆ ತೆಗೆದುಕೊಂಡ್ರೆ ಅಲ್ಲಿ ಪ್ರಚಲಿತ ಇರೋದು ಯಾವುದು? ದುರ್ಗಾ ಸಪ್ತಶತಿ. ಅಲ್ಲಿ ಇರೋದು 700 ಶ್ಲೋಕ. ಅದರ ಜೊತೆಗೆ ನಮಗೆಲ್ಲರಿಗೂ ಕೂಡ ಆ ದೇವಿ ಯಾರು ಅನ್ನೋದನ್ನು ಆ ದುರ್ಗಾ ಸಪ್ತಶತಿ ಒಳಗೆ ಹೇಳ್ತಾರೆ. ನಾವೆಲ್ಲ ಅಂತೇವಲ್ಲ, ಅತಿ ಪ್ರಾಚೀನವಾದ ಪುಸ್ತಕ ಯಾವುದು? ಋಗ್ವೇದ ಅಂತ ಹೇಳ್ತೀವಿ. ಆ ಋಗ್ವೇದದೊಳಗೆ 10ನೇ ಮಂಡಲದೊಳಗೆ ಆ ದೇವಿ ಸೂಕ್ತ ಅಂತ ಒಂದು ಸೂಕ್ತ ಬರ್ತದೆ. ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಹೆಣ್ಣು ಯಾವುದು ಅಂದರೆ ಹೇಳ್ತಾರೆ ಅಂಬ್ರಿಣಿ ಸೂಕ್ತ ಅಂತ ಬರೀತಾರೆ. ಆ ಅಂಬ್ರಿಣಿ ಅಂತಕ್ಕಂಥ ಹೆಣ್ಣು ಆ ದುರ್ಗೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆಕೆಯನ್ನು ವರ್ಣನೆಯನ್ನು ಕೊಡ್ತಾಳೆ. ಇಲ್ಲಿ ಹೇಳಲಿಕ್ಕೆ ಇರೋದೇನು ಅಂತಂದರೆ 700 ಶ್ಲೋಕ ಇರತಕ್ಕಂಥ ಈ ದೇವಿ ಮಹಾತ್ಮೆ. ಇವತ್ತ ಭಗವದ್ಗೀತೆ ತೆಗೆದುಕೊಂಡ್ರೆ ಅದು ಇರೋದು ಎಷ್ಟು ಶ್ಲೋಕ ರೀ? 645, 645. 700 ಇದು 700 ಶ್ಲೋಕ. ದುರ್ಗಾ ಸಪ್ತಶತ ಅಂತ ಕರಿಬಹುದಾಗಿತ್ತು, ಆದರೆ ಶತಿ ಅಂತ ಯಾಕೆ ಕರೆದ್ರು ಅಂದರೆ ಇಷ್ಟು ಶ್ಲೋಕಗಳನ್ನು ಹೊಂದಿರತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ದುರ್ಗಾ ಸಪ್ತಶತಿ ಅಂತ ಕರೀತಾರೆ. ಅಲ್ಲಿ ಮಾರ್ಕಂಡೇಯ ಮಹರ್ಷಿಗಳು, ನೀವೆಲ್ಲ ಹೆಸರು ಕೇಳಿರಲ್ಲ, ಮಾರ್ಕಂಡೇಯ ಮುನಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತದೆ. ಮಾರ್ಕಂಡೇಯ ಮುನಿ ಯಾರು ಅಂದ್ರೆ ಆತ ಅಲ್ಪಾಯುಷಿಯಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಅವರ ತಾಯಿಗಳು ತಂದೆಗಳು ಏನು ಮಾಡ್ತಾರೆ? ಭಗವಂತನೊಳಗೆ ಬೇಡಿರ್ತಾರೆ, ನನಗೆ ಪುತ್ರ ಸಂತಾನ ಇಲ್ಲ, ಪುತ್ರ ಸಂತಾನ ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡಿದಾಗ ಆ ಮಹಾತ್ಮ ಹೇಳ್ತಾನೆ, ಪರಮಾತ್ಮ ಏನಿಲ್ಲ, ನಿಮಗೆ ಪುತ್ರ ಸಂತಾನ ಆಗ್ತದೆ, ಆದರೆ ಅಲ್ಪಾಯುಷಿಯಾದ ಜ್ಞಾನಿ ಬೇಕು, ದೀರ್ಘಾಯುಷಿಯಾದ ಅಜ್ಞಾನಿ ಬೇಕು ಅಂತ ಪರಮಾತ್ಮ ಕೇಳಿದಾಗ ತಾಯಿಯಾಗಿರ್ತಕ್ಕಂಥವಳು ಯಾವುದನ್ನು ಬಯಸ್ತಾಳ್ರಿ? ದೀರ್ಘಾಯುಷಿಯಾಗಿರ್ತಕ್ಕಂಥ ಜ್ಞಾನಿಯನ್ನು ಕೊಡುವಂತ ಆ ತಾಯಿ ಬಯಸಿದ್ದು. ಅವನಿಗೆ ಸುಮಾರು 16-18 ವಯಸ್ಸಿಗೆ ಅಪಮೃತ್ಯು ಇರೋ ಕಾರಣಕ್ಕಾಗಿ ಆತ ನಾರದ ಮಹರ್ಷಿಗಳ ಪ್ರೇರಣೆಯಿಂದ ಶಿವನನ್ನು ಪೂಜೆ ಮಾಡ್ತಿರ್ತಾನೆ. ಇದು ನಿಮಗೆ ಗೊತ್ತಿರತಕ್ಕಂಥ ಕಥೆ. ಆ ಶಿವನಿಗೆ ಆ ಪೂಜೆ ಸಲ್ಲಿಸುವ ವೇಳೆಯೊಳಗೆ ಯಮಪಾಶ ಬೀಸಿರ್ತಕ್ಕಂಥ ಯಮ ಇತ್ತ ಮಾರ್ಕಂಡೇಯ ಶಿವಲಿಂಗವನ್ನು ಹಿಡಿದಿರ್ತಾನೆ. ಅದರೊಳಗೆ ಪರಮಾತ್ಮ ಅಪ್ಪಣೆ ಕೊಡ್ತಾನೆ, ಮಮ ಭಕ್ತ ಮಮ ಅಧಿಕ, ನನ್ನ ಭಕ್ತರು ನನಗಿಂತ ದೊಡ್ಡವರಪ್ಪ, ನನ್ನ ಅಪ್ಪಣೆ ಇಲ್ಲಾರದೆ ಶಿವಭಕ್ತರನ್ನು ಒಯ್ಯ ಹಕ್ಕು ನಿನಗಿಲ್ಲ ಅಂತ ಯಮನಿಗೆ ಅಪ್ಪಣೆಯನ್ನು ಕೊಡ್ತಾನೆ ಯಮ. ಆದರೆ ಅದೇ ಮಾರ್ಕಂಡೇಯ ಮುನಿಗಳು ಬೋಧನೆಯನ್ನು ಕೊಟ್ಟಿರ್ತಕ್ಕಂಥ ಈ ಯಾವ ದೇವಿ ಮಹಾತ್ಮೆ ಇದೆ ಅದರೊಳಗೆ ನಾವೆಲ್ಲರೂ ಕೂಡ ಕಾಲಗಣನೆ ಅಂತ ಬರ್ತದೆ. ನಾವೆಲ್ಲರೂ ಕೂಡ ಹೇಳ್ತೇವೆ, ಒಂದು ದಿವಸಕ್ಕೆ ಎಷ್ಟು ತಾಸು ರೀ? 24 ತಾಸು. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷಕ್ಕೆ 60 ಸೆಕೆಂಡ್. ಹೀಗೆ ನಾವೆಲ್ಲ ನೋಡ್ತಾ ಹೋಗ್ತೀವಲ್ಲ.